ಬನ್ನಿ ಸ್ನೇಹಿತರೆ, ಕೈಮಾ ಸಾರು ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಕೈಮಾ ಒಡಿಲಿಲ್ದಂಗೆ ತುಂಬಾ ನೈಸಾಗಿ ಮೃದುವಾಗಿ ಯಾವ ತರ ಮಾಡೋದು ಅನ್ನೋದು ನಾವು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿ ಏನೇನು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ರಿ. ಈರುಳ್ಳಿ 1, ಚಕ್ಕೆ, ಏಲಕ್ಕಿ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಸ್ವಲ್ಪ ತಗೋಬೇಕು. ಕೊತ್ತಂಬರಿ 1 ಟೊಮೊಟೊ, ಸ್ವಲ್ಪ ಕಾಯಿ ಚೂರು, ಎಣ್ಣೆ, ಖಾರದ ಪುಡಿ, ಉಪ್ಪು, ಧನಿಯಾ, ಪುಟಾಣಿ ಅಂದ್ರೆ ಕಡಲೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಧನಿಯಾ, ಮತ್ತೆ ಇದು ಮಟನ್ನು. ಶಾಪ್ಗಳಲ್ಲಿ ಮಟನ್ ಶಾಪ್ಗಳಲ್ಲಿ ಅಲ್ಲಿ ಕೈಮಾ ಕೊಚ್ಚೆ ಕೊಡ್ತಾರೆ. ಆದ್ರೆ ನಾನೇನ್ ಮಾಡಿದ್ದೀನಿ, ಹಸಿ ಮೆತ್ತನ್ ಮಟನ್ ತಗೊಂಡಿದ್ದೀನಿ. ಯಾಕಂದ್ರೆ ಕೆಲವೊಂದ್ಸರಿ ಅಲ್ಲಿ ನೆಣ ಜಾಸ್ತಿ ಹಾಕೋದ್ರಿಂದ ಕೈಮಾ ಉಂಡೆ ಸ್ವಲ್ಪ ಒಡೆಯೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾನು ಮನೇಲಿ ಈ ತರ ರೆಡಿ ಮಾಡ್ಕೋತೀನಿ. ಇದನ್ನೇ ಕೈಮಾ ಮಾಡ್ಕೊಡ್ತೀನಿ. ಫಸ್ಟ್ ನಾನು ಬಾಣಲಿಗೆ ಈರುಳ್ಳಿ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಏಲಕ್ಕಿ, ಲವಂಗ ಮತ್ತೆ ಕೊತ್ತಂಬರಿ ಎಲ್ಲದನ್ನ ಹಾಕಿ ಚೆನ್ನಾಗಿ ಹುರ್ಕೋತೀನಿ. ಹಸಿ ವಾಸನೆ ಹೋಗೋ ಮಟ್ಟ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಫ್ರೆಂಡ್ಸ್, ಇದು ಫ್ರೈ ಆಗೋದ್ರೊಳಗೆ ನಾನೇನು ಮಾಡ್ತೀನಿ, ಈ ಕೈಮಾನ ಸ್ವಲ್ಪ ಮಿಕ್ಸಿ ಮಾಡ್ಕೋತೀನಿ. ಆಮೇಲೆ ಕಾಯಿ ಚೂರು ಇಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಮಾಡ್ಕೋತೀನಿ. ಫ್ರೆಂಡ್ಸ್ ನೋಡ್ರಿ, ಈ ತರ ಹಸಿ ವಾಸನೆ ಹೋಗೋ ಮಟ್ಟ ನಾವು ಚೆನ್ನಾಗಿ ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕೇನೆ ನಾನು ಕಾಯಿ ತುರಿದಿಟ್ಟಿದ್ನಲ್ಲ ಅದನ್ನ ಹಾಕೋತೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಇಲ್ಲ ರುಬ್ಬಕ್ಕೆ ಹಾಕೋತೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಅರಿಶಿನ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಾವು ಕೈಮಾ ಏನು ಮಟನ್ ತೆಗ್ದಿರ್ತೀವಲ್ಲ, ಹಸಿ ಮಟನು, ಮೆತ್ತನ್ ಮಟನು, ಅದನ್ನು ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಚೆನ್ನಾಗಿ ನೀರು ಹಿಂಡಿ ಹಾಕೋಬೇಕು. ನೀರಿನ ಅಂಶ ಇದ್ರೂ ಸ್ವಲ್ಪ ಒಡೆಯೋ ಚಾನ್ಸಸ್ ಇರುತ್ತೆ ಉಂಡೆ. ಅದಕ್ಕಾಗಿ ಇದೆಲ್ಲ ಈಗ ಚೆನ್ನಾಗಿ ಫ್ರೈ ಆಗಿದೆ. ನಾನು ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ. ನುಣ್ಣಾಗಿ ರುಬ್ಕೋಬೇಕು, ಸಣ್ಣಕ್ಕೆ ರುಬ್ಕೊಂಬರ್ತೀನಿ. ಇವಾಗ ಈ ಕೈಮಾ ಏನು ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ 1 ಟೇಬಲ್ ಸ್ಪೂನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು. ಮಸಾಲೆಗೆನೆ ನನಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಕೈಮಾಕ್ಕೆ ಅರ್ಧ ಟೀ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಬಂದು ಸ್ನೇಹಿತರೆ, ನೆಕ್ಸ್ಟು ಕೊತ್ತಂಬರಿ. ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಹಾಕ್ತಾರೆ, ಬೇಕಿದ್ರೆ ಹಾಕ್ಕೋಬೋದು. ಅರ್ಧ ಟೀ ಸ್ಪೂನು ಧನಿಯಾ ಪುಡಿ. ವೆರಿ ವೆರಿ ಇಂಪಾರ್ಟೆಂಟ್, ಈಗ ಪುಟಾಣಿ ಪುಡಿ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದು, ಇದನ್ನ ನಾನು 2 ರಿಂದ 3 ಟೇಬಲ್ ಸ್ಪೂನು ಹಾಕೋತೀನಿ. ಫ್ರೆಂಡ್ಸ್, ಇವಾಗ ಇದನ್ನ ನಾನು ಮತ್ತೆ ಇನ್ನೊಂದ್ಸರಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ಯಾಕಂದ್ರೆ ಇದು ಫುಲ್ಲು ನೀಟಾಗಿ ಬೆರಿಬೇಕು, ಹಂಗಾಗಿ ಇನ್ನೊಂದ್ಸರಿ ಮಿಕ್ಸಿ ಮಾಡ್ಕೊಂಬರ್ತೀನಿ, ಗ್ರೈಂಡ್ ಮಾಡ್ಕೊಂಬರ್ತೀನಿ. ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಎಲ್ಲದನ್ನು ಚೆನ್ನಾಗಿ ಇದ್ರೊಳಗೆ ಮಿಕ್ಸ್ ಆಗೋ ಥರ ಮಾಡ್ಕೋಬೇಕು. ಇದು ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು, ಸ್ವಲ್ಪ ಕೈಗೆ ಈ ಥರ ಎಣ್ಣೆ ಹಚ್ಕೊಂಡ್ಬಿಟ್ಟು ಉಂಡೆ ಕಟ್ಟಬೇಕು. ಈ ಥರ ಉಂಡೆ ಕಟ್ಕೋಬೇಕು ಫ್ರೆಂಡ್ಸ್. ಈ ಥರ ಉಂಡೆ ರೆಡಿ ಮಾಡಿಟ್ಕೊಂಡು ಈಗ ಸಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಒಗ್ಗರಣೆ ಹಾಕ್ತೀನಿ. ನೆಕ್ಸ್ಟು ನಾವೇನು ಮಸಾಲೆ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಫ್ರೆಂಡ್ಸ್, ಈ ಥರ ಸ್ವಲ್ಪ ಎಣ್ಣೆಲೇ ನಾವು ಈ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ.
ಈಗಲೇ ಮಸಾಲೆ ಹಾಕಿದ ತಕ್ಷಣ ನೀರು ಹಾಕಕ್ಕೆ ಹೋಗ್ಬಾರ್ದು. ಸ್ವಲ್ಪ ಎಣ್ಣೆಲೆ ಕೊತ ಕೊತ ಅಂತ ಕುದ್ದು ಮಸಾಲೆ ಎಲ್ಲ ಹೋಗ್ಬೇಕು. ಈ ಥರ ಇವಾಗ ಸ್ವಲ್ಪ ನೋಡಿ, ಭಾಳ ಗಟ್ಟಿ ಮಾಡ್ಕೋಬಾರ್ದು ಫ್ರೆಂಡ್ಸ್ ಇದು, ಯಾಕಂದರೆ ಕೈಮಾ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನೀರು ನಿಮಗೆ ಎಷ್ಟು ಅದಕ್ಕೆ ಬೇಕು ನೋಡಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಈಗ ಈ ಕೈಮಕ್ಕೂ ನಾವು ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಸಾರಿಗೆ ಸ್ವಲ್ಪ ನೋಡಿಬಿಟ್ಟು ಉಪ್ಪು ಹಾಕೊಳ್ರಿ. ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಕಮ್ಮಿ ಬಿದ್ದರೆ ಮತ್ತೆ ಮೇಲೆ ಹಾಕೋಬೋದು. ಈಗ ಈ ಮಸಾಲೆ ಚೆನ್ನಾಗಿ ಕುದೀಲಿ, ಹಸಿ ವಾಸನೆ ಎಲ್ಲ ಹೋಗ್ಬೇಕು ಫ್ರೆಂಡ್ಸ್. ಅಷ್ಟೊತ್ತಿಗೆ ನಾನು ಕೈಮಾ ಉಂಡೆ ಕಟ್ಕೊಂಬರ್ತೀನಿ. ಈ ಥರ ಕೈಮಾ ಉಂಡೆ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಬೋದು. ನಾನು ಸ್ವಲ್ಪ ಸಣ್ಣಕ್ಕೆ ಮಾಡಿದ್ದೀನಿ. ಈಗ ಇದು ಒಂದು ನೋಡಿ ಫ್ರೆಂಡ್ಸ್, ಈಗ ಇದು ಮಸಾಲೆ ಒಂದು ಕುದಿ ಬಂದಿದೆ. ನಾನು ಈಗ ಇದಕ್ಕೆ ಕೈಮಾ ಬಿಡ್ತಾ ಇದ್ದೀನಿ. ಇದು ಈಗ ಚೆನ್ನಾಗಿ ಬೇಯಲಿ. ತಟ್ಟೆ ಮುಚ್ಚಿಟ್ಬಿಟ್ಟು ಅಷ್ಟರಲ್ಲಿ ನಾನು ಒಂದು ಮುದ್ದೆ ಮಾಡ್ಕೋತೀನಿ. ಈಗ ಕೈಮಾ ಹೇಗಾಗಿದೆ ಅಂತ ನೋಡೋಣ. ಮಸ್ತಾಗಿದೆ ಫ್ರೆಂಡ್ಸ್, ಘಮ ಘಮ ಸ್ಮೆಲ್ ಬರ್ತಾ ಇದೆ. ಉಂಡೆ ತೋರಿಸ್ತೀನಿ ನಿಮಗೆ, ಕೈಮಾ ಉಂಡೆ ನೋಡಿ ಫ್ರೆಂಡ್ಸ್, ಒಂದು ಉಂಡಿನೂ ಒಡೆದೇ ಇಲ್ಲ, ಎಷ್ಟು ನೀಟಾಗಿ ಬಂದಿದೆ. ಸರಿ, ಇವಾಗ ಇದನ್ನ ಸರ್ವ್ ಮಾಡೋಣ.